ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಯಜಮಾನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಈ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಅನಿತಾ ಮತ್ತು ರಾಘು ಮದುವೆನ ಜಾನ್ಸಿ ಹೋಗಿ ನಿಲ್ಸಿರ್ತಾಳೆ. ಲೈವ್ ಆಗಿ ಮದುವೆ ವಿಡಿಯೋನ ನೋಡ್ತಾ ಇರೋ ತುಳಸಿಗೆ ಈ ವಿಷಯದಿಂದ ತುಂಬಾನೇ ಬೇಜಾರಾಗಿರುತ್ತೆ. ಪ್ರಣವ್ ಒಂದು ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡು ಕೂತ್ ಬಿಟ್ಟಿರ್ತಾನೆ. ಅದನ್ನ ನೋಡಿ ತುಳಸಿ, ಪ್ರಣವ್, ನೀನೇನು ಚಿಂತೆ ಮಾಡ್ಬೇಡ ಕಣೋ, ಆ ಜಾನ್ಸಿನ ಹೇಗಾದ್ರೂ ಮಾಡಿ ನಿಂಗ್ ಮದುವೆ ಮಾಡಿಸ್ತೀನಿ ಅಂತ ಹೇಳಿದಾಗ, ಮಾಮ್ ಇನ್ನು ಎಷ್ಟ್ ಹೇಳಿ ನಂಗ್ ನಂಬಿಕೆ ತರಿಸ್ತೀಯ ಮಾಮ್, ಇದೆಲ್ಲ ನಡೆಯೋ ಕೆಲ್ಸ ಅಲ್ಲ, ಸುಮ್ನೆ ಇದ್ಬಿಡಿ, ಇದ್ರ ಬಗ್ಗೆ ಮನ್ಸಲ್ಲಿ ಆಸೆ ಹುಟ್ಟಿಸ್ಬೇಡಿ ಅಂತ ಹೇಳಿದಾಗ ತುಳಸಿ, ಪ್ರಣವ್ ಏನು ಹೇಳ್ತಾ ಇದೀಯಾ, ನನ್ ಮೇಲೆ ಅಷ್ಟು ನಂಬಿಕೆ ಇಲ್ವೇನೋ ಅಂತ ಹೇಳಿದಾಗ ನಾಗಾರ್ಜುನ್, ತುಳಸಿ ಇವಾಗ್ಲಾದ್ರೂ ಸುಮ್ನೆ ಆಗ್ಬಿಡು, ಇಷ್ಟೆಲ್ಲ ನಡೆದ್ಮೇಲೂ ಇನ್ನು ಮತ್ತೆ ನಿನ್ ಮಗನ್ ಮನ್ಸ್ ಕೇಳಿಸ್ತೀಯಲ್ಲ, ಬಿಟ್ಬಿಡು, ಇದೆಲ್ಲ ನಡೆಯೋ ಕೆಲ್ಸ ಅಲ್ಲ, ಸುಮ್ನೆ ಹೇಳಿ ಮಗನ್ ಜೀವನನ ಹಾಳ್ ಮಾಡ್ಬೇಡ, ಅವ್ನ್ ಪಡಿ ಬಿಟ್ಬಿಡು ಅಂತ ಹೇಳಿದಾಗ ಪ್ರಣವ್, ಮಾಮ್ ಸಾಕು ಮಾಮ್, ಕೇಳಿ ಕೇಳಿ ನನ್ಗಂತೂ ಸಾಕಾಯ್ತು, ಕಾಯ್ದು ಅಂತ ಇನ್ನೂ ಸಾಕಾಯ್ತು, ದಯವಿಟ್ಟು ಇನ್ಮೇಲೆ ಈ ವಿಷಯದ ಬಗ್ಗೆ ಮಾತಾಡ್ಬಿಡಿ. ಡ್ಯಾಡ್ ಈ ವಿಷಯದ ಬಗ್ಗೆ ಯಾವತ್ತು ನಿಜಾನೇ ಹೇಳ್ತಾ ಇದ್ರು, ಅದಕ್ಕೆ ಹೇಳ್ತಾ ಇದ್ದೀನಿ, ಡ್ಯಾಡೇ ಈ ವಿಷಯದಲ್ಲಿ ಕರೆಕ್ಟ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಮದುವೆ ಮಂಟಪದಲ್ಲಿ ಎಲ್ರು ಹೊರಗಡೆ ಹೋಗ್ಬಿಟ್ಟಿರ್ತಾರೆ. ಆದ್ರೆ ಉಳಿದ 4 ಜನ, ರಾಘು ಮತ್ತು ತರುಣ್, ಜಾನ್ಸಿ ಮತ್ತು ರಾಯ್. ಆಗ ರಾಯ್ ರಾಘು ಹತ್ರ ಬಂದು, ಇಷ್ಟೇ ಅಲ್ವಾ ಸರ್, ಎಲ್ಲ ನೋಡಿ ಎಷ್ಟ್ ಚೆನ್ನಾಗಿ ಮುಗಿದೋಯ್ತು, ಮುಂಚೆನೆ ಮೇಡಮ್ ಹತ್ರ ಬಂದಿದ್ರಿ ಇದೆಲ್ಲ ರಾದಂತ ಆಗ್ತಿತ್ತಾ, ಸುಮ್ನೆ ಮೇಡಮ್ ನೀವು ಏನೇನೋ ಅನ್ಕೊಂಡು ಇಷ್ಟೆಲ್ಲ ಮಾಡ್ಬಿಟ್ರಿ ಅಂತ ಹೇಳಿದಾಗ ರಾಘುಗೆ ಸಿಟ್ಟು ಬಂದು ರಾಯ್ ಕಪಾಳಕ್ಕೆ ಪಠಾರ್ನೆ ಹೊಡಿತಾನೆ. ಈ ಕಡೆ ಜಾನ್ಸಿ, ರಾಘು ಏನ್ ಮಾಡ್ತಾ ಇದೀಯಾ ಅಂತ ಹೇಳಿದಾಗ, ಮೊದ್ಲು ನಿಮ್ನ ಹೊಡಿಬೇಕು, ಏನ್ರಿ ಎಂತ ಆಟ ಆಡ್ಬಿಟ್ರಲ್ರಿ, ನೀವ್ ಮಾಡಿರೋ ಕೆಲ್ಸಕ್ಕೆ ನಿಮ್ನ ಸಿಗ್ದು ಹಾಕ್ಬೇಕು ಅನಿಸ್ತಾ ಇದೆ ಅಂತ ಕೈ ಎತ್ಬಿಡ್ತಾನೆ ರಾಘು ಜಾನ್ಸಿ ಮೇಲೆ. ನಿಮ್ದು ಒಂದ್ ಜನ್ಮನ, ಏನ್ರಿ ಎಂತ ಮರ್ಯಾದೆ ಮಾಡ್ಬಿಟ್ರಿ ನನ್ಗೆ, ಮದುವೆ ಮನೆಯಲ್ಲಿ ಎಲ್ರು ನನ್ನ ಬಿಟ್ಟು ಹೋಗೋ ತರ ಮಾಡ್ಬಿಟ್ರಲ್ರಿ, ಏನ್ರಿ ಸಿಕ್ತು ನಿಮ್ಗೆ ಅಂತ ಕೇಳಿದಾಗ ಜಾನ್ಸಿ, ನಾನ್ ತಾಳಿ ಕಟ್ಟಿರೋ ಗಂಡ ನನಗ್ ಸಿಕ್ದ, ಅಷ್ಟ್ ಸಾಕು ನನ್ಗೆ ಅಂತ ಹೇಳಿದಾಗ, ನಾನ್ ಸಿಕ್ಕಿ ಅಂತ ನೀವ್ ಹೇಗ್ರಿ ಅನ್ಕೋತೀರಾ, ನಾನ್ ಯಾವತ್ತೂ ನಿಮಗ್ ಸಿಗಲ್ಲ, ನನಗ್ ನಿಮ್ ಜೊತೆ ಬಾಳಕ್ ಇಷ್ಟ ಇಲ್ಲ, ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ, ಅಷ್ಟೆಲ್ಲ ಹೊತ್ತು ಕೇಳ್ಕೊಂಡೆ ಅಷ್ಟು ತಲೆಗೆ ಹೋಗ್ಲಿಲ್ಲೇನ್ರಿ ನಿಮ್ಗೆ, ಇಷ್ಟೆಲ್ಲ ರಾಮಾಯಣ ಮಾಡ್ಬೇಕು ಅಂತ ಕಾದಿದ್ರಾ, ಅದೇಗ್ರಿ ಅನ್ಕೋತೀರಾ ನಾನ್ ನಿಮ್ ಜೊತೆ ಬಾಳ್ತೀನಿ ಅಂತ, ನಾನ್ ಯಾವತ್ತೂ ನಿಮಗ್ ಸಿಗಲ್ಲ ಅಂತ ಅನ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ ರಾಘು. ಈ ಕಡೆ ರಾಘು ಮನೆಯಲ್ಲಿ ಎಲ್ರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ರಾಘು ದೊಡ್ಡಪ್ಪ, ಏನಮ್ಮ ಮಂಜುಳಾ, ಇದೇ ತರನ ನಿನ್ ಮಕ್ಳು ಬೆಳ್ಸೋದು, ಅಲ್ಲ ನಿನಗ್ ಮುಂಚೆನೆ ಗೊತ್ತಿತ್ತು ಅಂದ್ಮೇಲೆ ಇದನ್ನೆಲ್ಲ ಅವ್ರ ಮಂಟಪಕ್ಕೆ ಹೋಗೋವರೆಗೂ ಯಾಕೆ ಬಿಟ್ಟೆ, ನೋಡಿದ್ಯಾ ನಮ್ ಬಂಧು ಬಳಗ ಎಲ್ಲ ನಮ್ ನೋಡ್ಕೊಂಡು ಮಾತಾಡೋ ತರ ಆಗೋಯ್ತು, ಎಲ್ಲ ನಿನ್ನಿಂದ್ಲೇ, ಎಂತ ಸಂಸ್ಕಾರ ಕಲ್ಸಿದ್ಯಾ ಮಕ್ಕಳಿಗೆ, ಮನೇನ ಹದ್ಬಸ್ತಾಗಿ ನೋಡ್ಕೋತಾಳೆ ಅಂತ ನಿನ್ ಮೇಲ್ ಬಿಟ್ಟೋದ್ರೆ ಈ ತರ ನೀನ್ ಎಲ್ಲರ ಮುಂದೆ ಮರ್ಯಾದೆ ತೆಗೆಯೋದು, ಇನ್ ಹೇಗಮ್ಮ ನಾನು ಎಲ್ಲರಿಗೆ ಮುಖ ತೋರ್ಸ್ಕೊಂಡು ಆಟಾಡೋದು ಅಂತ ದೊಡ್ಡಪ್ಪ ಬೈತಾನೆ ಇರ್ತಾನೆ. ಆಗ ಸಂಗೀತ, ಅಲ್ಲಮ್ಮ ಆಗಿದ್ದೆಲ್ಲ ಆಗೋಯ್ತು, ಆ ಜಾನ್ಸಿನೇ ಯಾಕೆ ನಮ್ಮನೆ ಸೊಸೆ ಮಾಡ್ಕೋಬಾರ್ದು ಅಂತ ಹೇಳಿದಾಗ, ಅಜ್ಜಿ ಏನ್ ಮಾತಾಡ್ತಾ ಇದೀಯಾ ಅಂತ ಪರಿಜ್ಞಾನ ಇದೆಯಾ ನಿನಗೆ, ದೊಡ್ಡವರು ಸಣ್ಣವರು ಅನ್ನೋ ಬೆಲೆ ಇಲ್ಲ ಅವಳಿಗೆ, ಮಾನ ಮರ್ಯಾದೆ ಸಂಸ್ಕಾರ ಅನ್ನೋದು ಏನಂತ ಗೊತ್ತೇನೇ ಇಲ್ಲ ಅಂತವಳನ್ನ ಈ ಮನೆ ಸೊಸೆ ಮಾಡ್ಕೊಳ್ಳೋದ, ಖಂಡಿತ ಆಗಲ್ಲ, ಅವಳು ಈ ಮನೆಗೆ ಸರಿಯಾದವಳಲ್ಲ, ಪಾಪ ಅನಿತಾ ಎಂತ ಒಳ್ಳೆ ಹುಡುಗಿ, ಅಂತವಳಿಗೆ ಇವತ್ತು ಮೋಸ ಆಗ್ಬಿಡ್ತು ಅಂತ ಹೇಳ್ಕೊಂಡು ಅಜ್ಜಿ ಬೈತಾನೆ ಇರುತ್ತೆ. ಈ ಕಡೆ ಜಾನ್ಸಿ ರೋಡ್ ಮಧ್ಯೆ ಮಾತಾಡ್ತಾ ನಿಂತ್ಕೊಂಡಿರ್ತಾಳೆ ರಾಯ್ ಜೊತೆ. ಆಗ ರಾಯ್, ಯಾಕ್ ಮೇಡಮ್, ಯಾಕೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ, ತಾತನ್ಗೆ ಏನ್ ಹೇಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಬನ್ನಿ ಮೇಡಮ್ ಹೋಗಿ ಎಲ್ಲ ನಿಜ ಹೇಳ್ಬಿಡೋಣ, ಅವಾಗ ತಾತ ಎಲ್ಲ ಅರ್ಥ ಮಾಡ್ಕೋತಾರೆ, ನೋಡಿದ್ರ ರಾಘು ಸಾರು ಎಷ್ಟೆಲ್ಲಾ ಮಾತಾಡ್ಬಿಟ್ರು ಅಂತ, ಅವ್ರಿಗೆ ನಿಮ್ ಮೇಲೆ ಯಾವ ಭಾವನೆನೂ ಇಲ್ಲ ಮೇಡಮ್, ಯಾಕೆ ಸುಮ್ನೆ ನೀವು ಟೈಮ್ ನ ವೇಸ್ಟ್ ಮಾಡ್ಕೋತೀರಾ, ಬನ್ನಿ ಮೇಡಮ್ ಮನೆಗ್ ಹೋಗೋಣ ಅಂತ ಹೇಳಿದಾಗ ಜಾನ್ಸಿ, ಇಲ್ಲ ರಾಯ್, ನೀನ್ ಅನ್ಕೊಂಡಿದ್ದು ಸುಳ್ಳು, ರಾಘುಗೆ ನನ್ ಮೇಲೆ ತುಂಬಾನೇ ಪ್ರೀತಿ ಇದೆ, ಆದ್ರೆಲ್ಲ ತೋರ್ಸಲ್ಲ ಅವನು, ಈಗ ಅವನಿಗೆ ಬೇಜಾರಾಗಿದೆಯಲ್ಲ ಅದಕ್ಕೆ ಹಾಗೆ ಮಾತಾಡ್ತಿದ್ದಾನೆ ಅಷ್ಟೇ ಅಂತ ಹೇಳ್ತಾಳೆ ಜಾನ್ಸಿ. ಈ ಕಡೆ ರಾಘು ಮತ್ತು ತರುಣ್ ಒಂದ್ ಕಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ತರುಣ್, ಲೋ ಮಗ ಸಾಕ್ ಮಾಡೋ, ಇನ್ನು ಎಷ್ಟು ಬೇಜಾರ್ ಮಾಡ್ಕೋತೀಯೋ ಅಂತ ಕೇಳಿದಾಗ, ಇಲ್ಲ ತರುಣ, ನೀನ್ ನೋಡಿದಿಯಲ್ಲ ಎಷ್ಟೆಲ್ಲ ಅವಮಾನ ಆಗ್ಬಿಡ್ತು, ನಮ್ಮನೆಯವರು ಎಷ್ಟ್ ನನ್ ಮೇಲೆ ನಂಬಿಕೆ ಇಟ್ಟಿದ್ರು ಅಲ್ವಾ, ಇವತ್ತು ನಮ್ಮ ಮನೆಯವರೆಲ್ಲ ಕಣ್ಣೀರಲ್ಲಿ ಕೈ ತೊಳೆಯೋಗ ಆಗ್ಬಿಡ್ತು ಎಲ್ಲ ನನ್ನಿಂದಲೇ, ಅವ್ರಿಗೆ ಜಾನ್ಸಿ ಮಾಡೋವ್ರಿಗೆ ನಾನು ಎಷ್ಟ್ ಸಾರಿ ಹೇಳ್ದೆ, ಬೇಡ ಮೇಡಮ್ ನನ್ ಜೀವನದಲ್ಲಿ ಆಟ ಆಡಬೇಡಿ ಅಂತ, ಆದ್ರೂ ಅವರು ಕೊನೆಗೂ ಕೇಳಲೇ ಇಲ್ಲ, ಮದುವೆ ಮನೆಗ್ ಬಂದು ಎಲ್ರ ಮುಂದೆ ನನ್ ಮಾನ ಮರ್ಯಾದೆ ಎಲ್ಲ ತೆಗೆದ್ಬಿಟ್ರು, ನಾನ್ ಹೇಗೂ ಎಲ್ರಿಗೂ ಮುಖ ತೋರಿಸ್ಲಿ, ಅದೇನೋ ಆಗ್ಲಿ, ಮನೆಗ್ ಹೋಗ್ತೀನಿ, ಎಲ್ರು ಕೈಕಾಲ್ ಬೀಳ್ತೀನಿ, ನೋಡೋಣ ಏನಾಗತ್ತೆ ಅಂತ,
ಅಂತ ಅನ್ಕೊಂಡು ರಾಘು ಅಲ್ಲಿಂದ ಮನೆಗೆ ಹೋಗ್ತಾನೆ. ಈ ಕಡೆ ಅನಿತಾ ಮನೇಲಿ ಅನಿತಾ ಮತ್ತು ತಾರಾ ತುಂಬಾನೇ ಅಳ್ತಾ ಕೂತಿರ್ತಾರೆ. ಆಗ ಅಲ್ಲಿ ಪಲ್ಲವಿ ಬರ್ತಾಳೆ. ಪಲ್ಲವಿನ ನೋಡಿ ತಾರಾ ಎದ್ದು ನಿಂತ್ಕೊಂಡು, ಏನೇ ಸಮಾಧಾನ ಆಯ್ತೇನೆ ನಿನಗೆ? ಎಲ್ರು ನನ್ ಮರ್ಯಾದೆ ತೆಗೆದು ಬಿಟ್ರಲ್ಲೇ, ನನ್ ಮಗಳ ಜೀವನ ಹಾಳ್ ಮಾಡ್ಬಿಟ್ರಲ್ರೇ. ಅದೆಷ್ಟೋ ನಾಟಕ ಮಾಡ್ಬಿಟ್ನಲ್ಲೇ ನಿಮ್ಮಣ್ಣ. ನನ್ ಮಗಳು ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾಳೆ ಕಣೆ, ನೋಡಿ ಅವಳ ಸಂಕಟನ. ಇವಾಗೆಲ್ಲ ಸಮಾಧಾನ ಆಯ್ತೇನೆ ನಿನಗೆ? ಅದಕ್ಕೆ ನಾನು ನಿರ್ಧಾರ ಮಾಡಿದೀನಿ ಅಂತ ಹೇಳಿದಾಗ, ಏನತ್ತೆ ಏನ್ ನಿರ್ಧಾರ ಮಾಡಿದೀರಾ ಅಂತ ಪಲ್ಲವಿ ಕೇಳ್ತಾಳೆ. ಆಗ ತಾರ, ನಿಮ್ ಮನೆಯವ್ರಿಗೆಲ್ಲ ನನ್ ಮಗಳ ಸಂಕಟ ಏನು ಅಂತ ಅರ್ಥ ಆಗ್ಬೇಕಲ್ವಾ? ಮಗಳ ಜೀವನ ಹಾಳಾದ್ರೆ ಏನಾಗತ್ತೆ ಅಂತ ಅರ್ಥ ಆಗ್ಬೇಕಲ್ವಾ ನಿಮ್ ಮನೆಯವ್ರಿಗೆ? ಅದಕ್ಕೆ ನಾನು ನಿರ್ಧಾರ ಮಾಡಿದೀನಿ. ನನ್ ಮಗಳ ಜೀವನ ಸರಿ ಹೋಗುವವರೆಗೂ ನೀನು ನಿಮ್ ಮನೇಲೇ ಇರು, ನಿನ್ ತವ್ರ ಮನೇಲೇ ಇರು. ಅವ್ರಿಗೆ ಅರ್ಥ ಆಗತ್ತೆ ಅವಾಗ. ತೊಲಗಿ ನಮ್ ಮನೆ ಬಿಟ್ಟು ಅಂತ ತಾರ ಹೇಳಿದಾಗ ಪಲ್ಲವಿ, ಆಯ್ತು ಅತ್ತೆ, ನಿಮ್ ನಿರ್ಧಾರ ನೀವ್ ಹೇಳಿದ್ರಲ್ಲ, ನಾನು ನಮ್ ನಿರ್ಧಾರ ಹೇಳ್ತೀನಿ. ಆ ಝಾನ್ಸಿಯಿಂದ ಅಣ್ಣನ್ಗೆ ಡಿವೋರ್ಸ್ ಕೊಡ್ಸಿ ಅಂತಿನ ಕುತ್ತಿಗೆಗೆ ತಾಳಿ ಕಟ್ಟೋ ತರ ನಾನು ಮಾಡೋವರೆಗೂ ಈ ಮನೆ ಹೊಸಲು ನಾನು ತುಳಿಯಲ್ಲ ಅತ್ತೆ ಅಂತ ಹೇಳಿ ಅಲ್ಲಿಂದ ಪಲ್ಲವಿ ಹೊರಟೋಗ್ತಾಳೆ. ಈ ಕಡೆ ಝಾನ್ಸಿ ಕಾರ್ನ ಒಂದ್ ಕಡೆ ಪಾರ್ಕ್ ಮಾಡಿ ವೇಟ್ ಮಾಡ್ತಾ ನಿಂತ್ಕೋತಾಳೆ. ಆಗ ರಾಯ್ ಬಂದು, ಮೇಡಮ್ ಯಾಕ್ ಮೇಡಮ್ ನಿಂದಿರ್ಸ್ಬಿಟ್ರಿ? ಇಲ್ಲಿ ನಂದು ಕೆಲ್ಸ ಇದೆಯಾ ಅಂತ ಕೇಳಿದಾಗ, ಇಲ್ಲ, ನನ್ ಗಂಡನ ನನ್ ಕರ್ಕೊಂಡ್ ಹೋಗ್ಬೇಕಲ್ವಾ? ಅಂದ್ರೆ ಮೇಡಮ್ ಇವಾಗ ನೀವು ರಾಘು ಸಾರ್ನ ಕರ್ಕೊಂಡ್ ಹೋಗ್ತೀರಾ? ರಾಘು ಸಾರು ಬರ್ತಾರೆ ಅಂತ ಅನ್ಕೋತೀರಾ ಅಂತ ಹೇಳಿದಾಗ, ಯಾಕ್ ಬರಲ್ಲ ರಾಯ್, ನನ್ಗ ಅವನು ತಾಳಿ ಕಟ್ಟಿದ್ದಾನೆ ಅಲ್ವಾ? ನನಗ್ ಹೇಗ್ ಪ್ರೀತಿ ಇದೆಯೋ ಅವನಿಗೂ ಹಾಗೆ ಪ್ರೀತಿ ಇದೆ. ಅದ ಅವ್ನ್ ಹೇಳ್ಕೊಳಲ್ಲ ಅಷ್ಟೇ. ಸ್ವಲ್ಪ ಹೊತ್ತು ವೇಟ್ ಮಾಡೋಣ, ಬರ್ತಾನೆ ಅಂತ ಅಲ್ಲೇ ವೇಟ್ ಮಾಡ್ತಾ ನಿಂತ್ಕೋತಾಳೆ ಝಾನ್ಸಿ. ಈ ಕಡೆ ಮನೇಲಿ ಆ ಕಡೆ ಈ ಕಡೆ ಚಿಕ್ಕಮ್ಮ ಓಡಾಡ್ತಾ ಇರ್ತಾಳೆ. ಆಗ ರಘು ಕೈ ಮುಕ್ಕೊಂಡು ಒಳಗಡೆ ಬರ್ತಾನೆ. ರಘು ಕೈ ಮುಗ್ದದನ್ನ ನೋಡಿ, ಅಜ್ಜಿ ಯಾಕ್ ಕೈ ಮುಗಿತಾ ಇದೀಯಾ ಅಂತ ಹೇಳಿದಾಗ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನನ್ನಿಂದ ನಿಮ್ಗೆ ತುಂಬಾನೇ ಅವಮಾನ ಆಗ್ಬಿಡ್ತು, ಇದಕ್ಕೆಲ್ಲ ನಾನೇ ಕಾರಣ ಅಲ್ವಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿದಾಗ, ದೊಡ್ಡಪ್ಪ ಎದ್ದಿಂತು, ಅಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಈ ಕೈ ಮುಗಿದು ತಪ್ಪಾಯ್ತು ಅಂದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ ಅಂತ ಹೇಳುವಾಗ ರಘು, ದೊಡ್ಡಪ್ಪ ನಿಮ್ಗೆಲ್ಲ ನಾನು ಸಮಾಧಾನ ಮಾಡ್ಬೇಕಂದ್ರೆ ಮತ್ತೇನ್ ಮಾಡ್ಬೇಕು ದೊಡ್ಡಪ್ಪ, ಅದಕ್ಕೆ ಕೈ ಮುಗಿದೆ ಅಂತ ಹೇಳಿದಾಗ, ಹೊರಗಡೆಯಿಂದ ಪಲ್ಲವಿ, ಡಿವೋರ್ಸ್ ಕೊಡ್ಬೇಕು, ಡಿವೋರ್ಸ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ. ಆಗ ಎಲ್ರು ಆ ಮಾತಿಂದ ಶಾಕ್ ಆಗಿ ನಿಂತ್ಕೊಂಡ್ಬಿಡ್ತಾರೆ. ಗಂಡನ ಮನೆಯಿಂದ ಬ್ಯಾಗ್ ಎಲ್ಲ ಹೊತ್ಕೊಂಡೆ ಬಂದ್ಬಿಟ್ಟಿರ್ತಾಳೆ ಪಲ್ಲವಿ ಬ್ಯಾಗ್ ತಂದದನ್ನ ನೋಡಿ ಚಿಕ್ಕಮ್ಮ ಗಾಬರಿ ಆಗ್ಬಿಡ್ತಾಳೆ. ಹೌದು ಅಣ್ಣ, ಆ ಝಾನ್ಸಿ ಸೊಕ್ಕು ಅಡಗಿಸ್ಬೇಕು ಅಂದ್ರೆ ನೀನ್ ಅವಳಿಗೆ ಡಿವೋರ್ಸ್ ಕೊಡ್ಲೇಬೇಕು ಅಂತ ಹೇಳಿದಾಗ ರಾಘು ಶಾಕ್ ಅಲ್ಲಿ ಸುಮ್ನೆ ನಿಂತ್ಕೊಂಡ್ಬಿಡ್ತಾನೆ. ಆಗ ಚಿಕ್ಕಮ್ಮ, ರಾಘು ಯಾಕೋ ಮುಖ ಆತರ ಮಾಡಿದೀಯಾ, ಏನಾದ್ರು ಮಾತಾಡು, ಯಾಕೆ ಅವಳ ಜೊತೆಗೆ ಬಾಳ್ಬೇಕು ಅಂತ ಆಸೆ ಪಡ್ತಾ ಇದೀಯಾ ಏನೋ, ಏನಾದ್ರು ಮಾತಾಡು ಅಂತ ಹೇಳಿದಾಗ ದೊಡ್ಡಪ್ಪ, ರಾಘು ಯಾಕಪ್ಪ ಮನ್ಸಲ್ಲಿ ಅವಳ ಬಗ್ಗೆ ಆಸೆ ಇಟ್ಕೊಂಡಿದೀಯಾ? ಇವರೆಲ್ಲ ಮಾತ್ ಕೇಳಿ ಗೊಂದಲದಲ್ಲಿ ನಿಂತ್ಕೊಂಡ್ಬಿಡ್ತಾನೆ ರಾಘು. ಆಗ ಸಂಗೀತ, ಅಣ್ಣ ದಯವಿಟ್ಟು ಯೋಚನೆ ಮಾಡೋಣ, ಯಾಕೆ ನಿನ್ ಜೀವನನ ಹಾಳು ಮಾಡ್ಕೋತಾ ಇದೀಯಾ? ಇವ್ರ ಮಾತಿಗೆಲ್ಲ ನೀನು ಕಿವಿ ಕೊಡ್ಬೇಡ. ಝಾನ್ಸಿ ಮೇಡಮ್ ಜೊತೆ ನೀನ್ ಬದುಕಿದ್ರೆ ಒಳ್ಳೇದಾಗತ್ತಣ, ನಿನ್ ಜೀವನ ಚೆನ್ನಾಗಿರುತ್ತೆ, ಅರ್ಥ ಮಾಡ್ಕೋ, ಯಾಕೆ ಕನ್ಫ್ಯೂಸ್ ಆಗ್ತಾ ಇದೀಯಾ ಅಂತ ಹೇಳುವಾಗ ಪಲ್ಲವಿ, ಏನ್ ಹೇಳ್ತಾ ಇದೀಯಾ ಅಂತ ಹೇಳಿದಾಗ ನೈನಾ, ಅಕ್ಕ ಸುಮ್ನಿರಕ್ಕ, ಅಕ್ಕ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ಆಗ ಪಲ್ಲವಿ, ಅವಳ ಮಾತೇನ್ ಕೇಳ್ತೀಯಣ್ಣ, ಆ ಝಾನ್ಸಿಗೆ ಕಾಲ್ ಮಾಡಿ ಇವಾಗ್ಲೇ ಹೇಳು ನನ್ಗೆ ಡಿವೋರ್ಸ್ ಬೇಕು ಅಂತ ಹೇಳಿದಾಗ ರಾಘು ಸುಮ್ನೆ ನಿಂತ್ಕೋತಾನೆ. ಆಗ ರಾಘು ಝಾನ್ಸಿಗೆ ಕಾಲ್ ಮಾಡ್ತಾನೆ. ರಾಘು ಕಾಲ್ ಮಾಡಿದ್ದನ್ನ ನೋಡಿ ಝಾನ್ಸಿ, ಓ ನೋಡಿದೀಯ ರಾಯ್, ನನ್ ಗೊತ್ತಿತ್ತು ನನ್ ಗಂಡ ನಂಗ್ ಕಾಲ್ ಮಾಡ್ತಾನೆ ಅಂತ ಹೇಳಿದಾಗ, ಹೌದು ಮೇಡಮ್, ನೋಡಿ ನೀವ್ ಅವಾಗ್ಲೇ ಹೇಳಿದ್ರಲ್ಲ ಗಂಡ ಹೆಂಡತಿ ಸಂಬಂಧ ಅಷ್ಟು ಸುಲಭವಾಗಿ ಮುರಿಯಲ್ಲ ಅಂತ, ನೋಡಿ ಇವಾಗ ರಾಘು ಸಾರೇ ಫೋನ್ ಮಾಡಿ ಎಲ್ಲಿದೀಯ ಅಂತ ಕೇಳೋಕ್ ಮಾಡ್ತಾ ಇದಾರೆ ಅಂತ ಹೇಳುವಾಗ ರಾಘು ಆ ಕಡೆಯಿಂದ ಹಲೋ ಮೇಡಮ್ ಅಂತ ಹೇಳ್ತಾನೆ. ಈ ಕಡೆಯಿಂದ ಝಾನ್ಸಿ, ಹೇಳಿ ಯಜಮಾನ್ರೇ ಎಲ್ಲಿದ್ದೀರಾ ಅಂತ ಕೇಳಿದಾಗ ಪಲ್ಲವಿ, ಸ್ಪೀಕರ್ ಆನ್ ಮಾಡಿ ಮಾತಾಡು, ನಮ್ಗೂ ಗೊತ್ತಾಗ್ಲಿ ಅವಳು ಏನ್ ಮಾತಾಡ್ತಾಳೆ ಅಂತ ಹೇಳ್ತಾಳೆ. ಅದಕ್ಕೆ ರಾಘು ಸ್ಪೀಕರ್ ಆನ್ ಮಾಡಿ ಮಾತಾಡ್ತಾ ಇರ್ತಾನೆ. ಹೇಳು ರಾಘು, ಏನು ನನ್ ಮರೆಯೋಕ್ ಆಗ್ತಾ ಇಲ್ವಾ, ನಾನ್ ನೋಡ್ಬೇಕು ಅನ್ನಿಸ್ತಾ ಇದೀಯಾ ಅಂತ ಹೇಳಿದಾಗ, ಮೇಡಮ್ ಏನೇನೋ ಮಾತಾಡ್ಬೇಡಿ, ನಾನ್ ನಿಮ್ ಫೋನ್ ಮಾಡಿದ್ದು ನಿಮ್ ಜೊತೆ ಬಾಳಕಲ್ಲ, ಫಸ್ಟ್ ಆಫ್ ಆಲ್ ನಿಮ್ ಜೊತೆ ಪ್ರೀತಿಯಿಂದ ಮಾತಾಡಕಂತೂ ಖಂಡಿತ ಅಲ್ಲ, ನಾನ್ ಮಾಡಿರೋ ತಪ್ಪನ ನಾನೇ ಸರಿ ಮಾಡ್ಬೇಕು ಅಂತ ಒಂದ್ ನಿರ್ಧಾರ ಮಾಡಿದೀನಿ ಅಂತ ಹೇಳಿದಾಗ, ಏನ್ ನಿರ್ಧಾರ ಅಂತ ಝಾನ್ಸಿ ಕೇಳ್ತಾಳೆ. ಅದಕ್ಕೆ ರಾಘು, ನಾನ್ ನಿಮ್ಗೆ ಡಿವೋರ್ಸ್ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳಿದಾಗ ಝಾನ್ಸಿಗೆ ಶಾಕ್ ಆಗುತ್ತೆ. ಆಗ ಝಾನ್ಸಿ, ಏನು ಡಿವೋರ್ಸ್ ಕೊಡ್ತೀಯಾ? ಏನು ನಿಮ್ ಮನೇಲಿ ಇದನ್ನೇ ಹೇಳ್ಕೊಟ್ಟಿದ್ದಾರಾ, ಗಂಡ ಹೆಂಡತಿನ ದೂರ ಮಾಡಿ ಬದುಕು ಅನ್ನೋದು ಆಚಾರನ? ಗಂಡ ಹೆಂಡತಿ ಮಧ್ಯೆ ಏನೋ ಬಿರುಕು ಮಾಡಿದ್ರು ಅದನ್ನ ಸರಿ ಮಾಡಿ ಬಾಳೋ ತರ ಮಾಡ್ಬೇಕು, ಅದು ಆಚಾರ ವಿಚಾರ. ಸುಮ್ನೆ ಬೇರೆದಕ್ಕೆಲ್ಲ ದೊಡ್ಡ ಡೈಲಾಗ್ ಹೇಳ್ತಾರೆ, ಇದನ್ನೆಲ್ಲ ಹೇಳಕ್ ಆಗಲ್ವಾ? ನಿನ್ ತಲೆ ತುಂಬಿಸಿ ಈಗ ಫೋನ್ ಮಾಡ್ಸಿದಾರಾ? ನೀನ್ ಏನ್ ಬೇಕಾದ್ರೂ ಮಾಡ್ಕೋ ರಾಘು, ನಾನಂತೂ ನಿನ್ ಡಿವೋರ್ಸ್ ಕೊಡೋದೇ ಇಲ್ಲ, ನೀನ್ ಬಿಟ್ಟು ಬಾಳೋದಂತೂ ಖಂಡಿತ ಇಲ್ಲ ಅಂತ ಹೇಳುವಾಗ ರಾಘು ಶಾಕ್ ಅಲ್ಲಿ ಸುಮ್ನೆ ನಿಂತ್ಕೊಂಡ್ಬಿಡ್ತಾನೆ.
ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಅಂಡ್ ಟೇಕ್ ಕೇರ್.